Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್, ಇಂಟ್ರೆಸ್ಟಿಂಗ್ ಟಾಪಿಕ್. ಏನನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ನೋಡೋಣ. ಎನರ್ಜೀಸ್ ಹೆಂಗಿದೆ ಆ್ಯಂಡ್ ಲೈಕ್ ಎಷ್ಟು ಟೈಮ್ ಆಗ್ಬೋದು, ಏನು ನೀವು ಬೇಡ್ಕೊತಾ ಇದ್ದೀರಾ ಅದು ನಿಮ್ಮ ಲೈಫಲ್ಲಿ ಫಲಿಸೋದಕ್ಕೆ ಆಗೋದಕ್ಕೆ ಎಷ್ಟು ಟೈಮ್ ದೂರ ಇದ್ದೀರಾ, ನೀವು ಏನಾದರೂ ರಾಂಗ್ ಮಾಡ್ತಾ ಇದ್ದೀರಾ, ಏನಾದರೂ ಅಡೆತಡೆಗಳಾಗ್ತಾ ಇದ್ದಾವ, ಅದೇನಾದ್ರು ಸುಧಾರಿಸ್ಕೊಳ್ಳೋದಕ್ಕಿದೆಯಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರೆಲ್ಲ ಹೊಸೊಬ್ರಿದ್ದೀರಾ ಗೈಸ್, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಓಕೆ, ಆಪ್ಷನ್ಸ್ ಇನ್ನೇನು ನಿಮಗೆ ಸ್ಕ್ರೀನ್ ಮುಂದೆ ಬರುತ್ತೆ. ಐ ಗೆಸ್ ಇವಾಗಲೇ ಹಾಕ್ಬಿಡ್ತೀನಿ. ಲೆಟ್ಸ್ ನಾಟ್ ಡಿಲೇ ದಿಸ್ ಮಚ್. ರೈಟ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವೊಂದು ರೈಟ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ. ಅಂದರೆ ಎಗೇನ್ ನಿಮಗೆ ಚೂಸ್ ಮಾಡೋದಕ್ಕೆ ಆಗಲಿಲ್ಲ ಇಮೇಜಸ್ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ ಅಥವಾ ಝೋಡಿಯಾಕ್ ಸೈನ್ಸ್ ಇದೆ. ನೀವು ಡೈರೆಕ್ಟಾಗಿ ಅದರಲ್ಲಿ ಒಂದು ಚೂಸ್ ಮಾಡ್ಕೊಬೋದು. ನಿಮ್ಮ ಎನರ್ಜಿಗೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಇನ್ ಕೇಸ್ ಇಮೇಜಸ್ನ ಇನ್ನೂ ಫೋಕಸ್ ಮಾಡಿಬಿಟ್ಟು ಚೂಸ್ ಮಾಡ್ತೀನಿ ಅಂದರೆ ನೋ ವರೀಸ್, ಪಾಸ್ ಮಾಡಿ, ಫೋಕಸ್ ಮಾಡಿ, ಮೆಡಿಟೇಟ್ ಮಾಡಿ. ಇನ್ ಕೇಸ್ ಚೂಸ್ ಮಾಡೋದಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಒಂದು ಮೈಂಡನ್ನು ಫೋಕಸ್ಡಾಗಿ ಇರಿಸುತ್ತೆ ಮೆಡಿಟೇಷನ್ ಮಾಡಿದ್ರೆ. ರೈಟ್, ಸೊ ಓಕೆ ಗಾಯ್ಸ್, ತಡ ಮಾಡೋದು ಬೇಡ, ಇವಾಗ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ, ಈ ಒಂದು ಟೈಮ್ ಸ್ಟ್ಯಾಂಪ್ನ ಚೂಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ನಿಮ್ಮ ಲೈಫಲ್ಲಿ ಏನೋ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇನೋ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಏನದು, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎನರ್ಜೀಸ್ ಹೆಂಗಿದೆ, ಎವ್ರಿಥಿಂಗ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಗ್ರೂಪ್ 1 ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟಿಗೆ ಲೆಟ್ಸ್ ಸಿ ಏನನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ದೇರ್ ಈಸ್ ನೈಟ್ ಆಫ್ ವಾಂಡ್ಸ್. ಸೊ ನೈಟ್ ಆಫ್ ವಾಂಡ್ಸ್ ಮೇಯ್ನಾಗಿ ಬಂದಾಗೆಲ್ಲ ನನಗೆ ಬರೋದು ಟ್ರಾವೆಲ್, ರೀಲೊಕೇಟ್ ಆಗೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ರೀಲೊಕೇಟ್ ಆಗೋದು ಬಗ್ಗೆ ಹೇಳುತ್ತೆ. ಅಥವಾ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೆ, ಈ ಥರ ಒಂದು ಪರ್ಸನ್ ಇದ್ದಾರೆ, ಆಲ್ವೇಸ್ ಟ್ರಾವೆಲ್ ಮಾಡೋದು, ಅ ಬಿಟ್ ಎಕ್ಸ್ಟ್ರೋವರ್ಟ್, ಆ ಥರ ಒಂದು ಪರ್ಸನ್ ಬೇಕು, ಆ್ಯಸ್ ಅ ಫ್ರೆಂಡಾಗಾದರೂ ಬೇಕು. ಸೊ ದಟ್ ನನ್ನ ಪುಷ್ ಮಾಡ್ತಾರೆ, ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದು ಲೈಫಲ್ಲಿ, ಆ ಥರ ಎಲ್ಲ ಅಂದ್ಕೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಈ ಥರ ಒಂದು ಪರ್ಸನ್ ಬರೋದನ್ನು ನೋಡ್ತಾ ಇದ್ದೀನಿ. ಲೆಟ್ ಮೀ ಗೋ ಸ್ಟೆಪ್ ಬೈ ಸ್ಟೆಪ್. ಮೇಯ್ನಾಗಿ ಟ್ರಾವೆಲಿಂಗ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ತುಂಬ ಜನಕ್ಕೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೌ ಇಸ್ ದ ಮೂಮೆಂಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ. ಪ್ಲ್ಯಾನಿಂಗ್ ಮಾಡಿಕೊಂಡೆ ಕೂರೋದಷ್ಟೇ ಅಲ್ಲ, ನಾವು ಇವಾಗ ಮೂಮೆಂಟ್ ಬಂದರೆ ನಿಮಗೆ ಗ್ರೂಪ್ 1 ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡೋದಾಗಿರ್ಬೋದು, ಎಲ್ಲೋ ಒಂದು ಹೊಸ ಜಾಗದಲ್ಲಿ ಒಂದು ಹೊಸ ಅಡ್ವೆಂಚರ್ ಸ್ಟಾರ್ಟ್ ಮಾಡೋದೇ ಆಗಿರ್ಬೋದು, ಈ ಥರ ಹೊರಗಡೆ ಮಾಡುವಂಥದ್ದು, ಹೊರಗಡೆ ಆ್ಯಕ್ಟಿವಿಟಿ ಮಾಡುವಂಥದ್ದು, ಅದು ಆ್ಯಕ್ಟಿವೇಟ್ ಆಗ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ. ಆ ಥರ ಒಂದು ಈವೆಂಟ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ತುಂಬ ಜನ ಮನೆ ಒಳಗಡೆನೇ ಇದ್ದೀರಾ ಅಂದರೆ, ಮನೆ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ತುಂಬ ವರ್ಷಗಳಿಂದ ನೀವು ಮನೆಯಲ್ಲೇ ಇದ್ದೀರಾ ಅಂದರೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ವೆರಿ ಸೂನ್ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಹೆಂಗೆ ಚೇಂಜಸ್ ಮಾಡುತ್ತೆ ಅದು ಅಂದರೆ ನಿಮ್ಮನ್ನ ಪುಷ್ ಮಾಡುತ್ತೆ, ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಪುಷ್ ಮಾಡುತ್ತೆ, ಹೊರಗೆ ಕಳಿಸುತ್ತೆ, ನಿಮ್ಮ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟು ಎಕ್ಸ್ಪ್ಲೋರ್ ಮಾಡು, ಮೀಟಾಗು ಹೊಸ ಜನನ,
ಟ್ರಾವೆಲ್ ಮಾಡು, ಹೊಸ ಜಾಗನ ನೋಡು, ಹೊಸ ಜನರನ್ನ ಮೀಟ್ ಮಾಡು, ಯುನೋ ಸ್ವಲ್ಪ ಪರ್ಸ್ನಾಲಿಟಿ ವೈಬಲ್ಲಿ ಸ್ವಲ್ಪ ನೀನು ಡಿಫ್ರೆಂಟ್ ಆಗು. ಇನ್ ಕೇಸ್ ನೀವು ಇಂಟ್ರೋವರ್ಟ್ ಆಗಿದ್ದೀರಾ ಅಂದರೆ ಮೇ ಬಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನಾನು ಸ್ವಲ್ಪ ಔಟ್ ಗೋಯಿಂಗ್ ಥರ ಇರಬೇಕು, ನಾನು ಸ್ಟೇಜ್ ಫಿಯರ್ ಅನ್ನೋದು ನನಗಿರಬಾರ್ದು, ಜನರನ್ನ ಮೀಟ್ ಮಾಡಿ ಬೇಗ ಕನೆಕ್ಟ್ ಆಗಬೇಕು, ನಾನು ಬೇಗ ಬೇಗ ಕನೆಕ್ಷನ್ನ ಮೇಂಟೈನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಒಂದು ಹೊಸ ಒಂದಷ್ಟು ಜನರನ್ನ ತಿಳ್ಕೊಬೇಕು. ಸುಮ್ಮನೆ ಒಬ್ಬರೇ ಕೂತ್ಕೊಳ್ಳೋದಕ್ಕೆ ಒಂದು ಕಾರ್ನರಲ್ಲಿ ಕೂತ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ನನಗೆ ಓಪನ್ ಅಪ್ ಆಗಬೇಕು, ಎಕ್ಸ್ಟ್ರೋವರ್ಟ್ ಆಗಬೇಕು, ಹೊಸ ಜನರನ್ನ ಮೀಟ್ ಆಗಬೇಕು, ಈ ಥರ ಎಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಅಥವಾ ನೀವು ಈ ಥರ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಹೂ ಈಸ್ ಎಕ್ಸ್ಟ್ರೋವರ್ಟ್, ಬಿಟ್ ಎಕ್ಸೈಟೆಡ್ ಆಗಿರ್ತಾರೆ, ಯಾವಾಗಲೂ ಬೇಜಾರಲ್ಲಿರಲ್ಲ, ಬೋರಲ್ಲಿರಲ್ಲ, ಅವ್ರ ಲೈಫಲ್ಲಿ ಅವರಿಗೆ ಒಂದು ಪ್ಲ್ಯಾನ್ ಇರುತ್ತೆ, ಆ ಪ್ಲ್ಯಾನ್ನ ಫಾಲೋ ಮಾಡುವಂಥವ್ರು, ಏನೋ ಒಂದು ಲೈಫಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಮಾಡಬೇಕು, ಡ್ರೀಮ್ಸ್ ಇರುತ್ತೆ ಅಚೀವ್ ಮಾಡಬೇಕು ಅಂತ. ಆ ಥರ ಒಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಗ್ರೂಪ್ 1. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಒನ್ ಥಿಂಗ್ ಇಸ್ ಟ್ರಾವೆಲ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಪರ್ಸನ್ನಿಂದ ಅಂದರೆ ಎಸ್, ಆ ಮೆಸೇಜ್ ಕೂಡ ನಿಮ್ಮ ಕಡೆ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಆ್ಯನ್ ಆಫರ್, ಏನೋ ಸ್ಪೆಸಿಫಿಕ್ ಆಫರ್. ಇವಾಗ ಯಾರೋ ಒಂದು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಅವ್ರ ಕಡೆಯಿಂದ ನಿಮಗೆ ಆಫರ್ ಬರೋದು, ಜಾಯ್ನ್ ಆಗು, ಟ್ರಾವೆಲ್ ಮಾಡೋಣ, ಹೋಗೋಣ, ತಿರ್ಗೋಣ ಅಂತ. ಯು ವಿಲ್ ಗೆಟ್ ಆ್ಯನ್ ಆಪರ್ಚುನಿಟಿ. ಎಕ್ಸ್ಟ್ರೋವರ್ಟ್ ಥರ ಆಗೋದಕ್ಕೆ, ಸ್ವಲ್ಪ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಹೋಗೋದಕ್ಕೆ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಮೇ ಬಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನನ್ನ ಪ್ಯಾಷನ್ನೇ ನಾನು ಪ್ರೊಫೆಷನ್ ಮಾಡ್ಕೋಬೇಕು, ನನಗೇನರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ನಾನು ಪ್ರೊಫೆಷನ್ ಮಾಡ್ಕೋಬೇಕು, ಆ ಥರ ನಿಮಗೆ ಥಾಟ್ಸ್ ಇದೆ ಅನಿಸುತ್ತೆ. ಗ್ರೂಪ್ 1, ದಿಸ್ ಈಸ್ ಒನ್ ಆಫ್ ದಿ ಪ್ಯಾಷನ್ ಕಾರ್ಡ್ ಇದು. ಓಕೆ, ಫೈರ್ ಎನರ್ಜಿ ಬಂದಾಗೆಲ್ಲ ಫೈರ್ ಎನರ್ಜಿ ಏನು ಹೇಳುತ್ತೆ, ಪ್ಯಾಷನ್ ಬಗ್ಗೆ ಹೇಳುತ್ತೆ. ಸೊ ಎಸ್, ಫೈನಲಿ ತುಂಬ ಜನಕ್ಕೆ ನಿಮ್ಮ ಪ್ಯಾಷನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಫಾರ್ ಅನ್ ಎಕ್ಸಾಂಪಲ್, ಏನರಲ್ಲಾದ್ರು ಪ್ಯಾಷನ್ ಇರುತ್ತೆ ನಿಮಗೆ, ಡ್ಯಾನ್ಸಲ್ಲಾಗಿರಬಹುದು, ರೀಲ್ಸ್ ಮಾಡೋಣ, ಕಾಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಪ್ಯಾಷನ್ ಇರ್ಬೋದು, ನಿಮಗೇನು ನಾಲೆಜ್ ಗೊತ್ತಿದೆ ಅದನ್ನು ವಿಡಿಯೋ ಮಾಡಿಬಿಟ್ಟು ಹಾಕಿ ಅದನ್ನ ಕ್ರಿಯೇಟಿವ್ ಆಗಿ ತೋರಿಸೋಣ ಅಂತ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಒಂದು ಪ್ಯಾಷನ್ನ ತುಂಬ ಜನರಿಗೆ ಸ್ಪ್ರೆಡ್ ಮಾಡೋದಕ್ಕೆ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ, ಒಂದು ಗೇಟ್ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಯು ಗೈಸ್ ಆರ್ ಮ್ಯಾನಿಫೆಸ್ಟಿಂಗ್, ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಆ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದುಬಿಟ್ಟು ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಎಸ್, ಒಂದು ಹೊಸ ಪರ್ಸನ್ ಬರ್ತಾ ಇದ್ದಾರೆ. ಲೆಟ್ಸ್ ಸಿ, ಲುಕ್ ಎಟ್ ದಿಸ್. ತುಂಬ ಜನಕ್ಕೆ, ಎಸ್ಪೆಷಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ನಿಮಗೆ ನೇಮ್ ಆ್ಯಂಡ್ ಫೇಮ್ ಬರೋ ಪಾಸಿಬಿಲಿಟಿ ಇದೆ, ನಿಮ್ಮ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗೋ ಪಾಸಿಬಿಲಿಟಿ ಇದೆ. ನೈಟ್ ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್ ಕಾಂಬಿನೇಷನ್ ಏನು ಹೇಳ್ತಾ ಇದೆ ಅಂದರೆ, ವೆರಿ ಸೂನ್ ನೀವು ಪಾಪ್ಯುಲರ್ ಆಗ್ತೀರಾ. ಅಟ್ಲೀಸ್ಟ್ ಇವಾಗ ನಿಮ್ಮ ಸುತ್ತಮುತ್ತ ಒಂದು 5-6 ಜನಕ್ಕೆ ನೀವು ಗೊತ್ತಿರ್ತೀರ, ಬಟ್ ಆಲ್ ಆಫ್ ಅ ಸಡನ್ ನಿಮ್ಮ ಯಾವುದೋ ಒಂದು ಕೆಲಸ ವೈರಲ್ ಆಗೋದು, ಅಥವಾ ಏನೋ ಒಂದು ವರ್ಕ್ ಮಾಡ್ತೀರಾ, ಆ ವರ್ಕ್ಗೆ ನಿಮಗೆ ಆ ಫೇಮ್ ಸಿಗೋದು, ನಿಮ್ಮ ಆಫೀಸಲ್ಲಾಗಿರ್ಬೋದು, ನೀವು ವರ್ಕ್ ಮಾಡ್ತಾ ಇರೋ ಕಮ್ಯುನಿಟಿಲಾಗಿರ್ಬೋದು, ತುಂಬ ಜನರು ನಿಮ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡ್ತಾರೆ, ತುಂಬ ಜನರು ನಿಮ್ಮನ್ನ ನೋಟಿಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೇಯ್ನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯು ವಿಲ್ ಬಿಕಮ್ ಪಾಪ್ಯುಲರ್. ಈ ಒಂದು ಕಾರ್ಡ್ ನೋಡಿದ್ರೇ ಹೇಳ್ಬೋದು, ಆ ಪರ್ಸನ್ ಕುದುರೆ ಮೇಲೆ ಕೂತಿದ್ದಾನೆ, ತುಂಬ ಜನ ಅವನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಏನೋ ನಿಮಗೇನು ಇಂಟ್ರೆಸ್ಟ್ ಇದೆ ಅದನ್ನ ನೀವು ಫಾಲೋ ಮಾಡಿರ್ತೀರ. ಎಕ್ಸಾಂಪಲ್ ಆ್ಯಕ್ಟಿಂಗ್ ಅಂತಲೇ ಇಟ್ಕೊಳ್ಳಿ, ತುಂಬ ಓದಿರ್ತೀರ, ಬಟ್ ಸ್ಟಿಲ್ ನಿಮ್ಮ ಪ್ಯಾಷನ್ನ ಎಕ್ಸ್ಪ್ಲೋರ್ ಮಾಡ್ತೀರಾ, ನೀವು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಮುಂದೆ ಹೋಗ್ತೀರಾ. ಆಲ್ ಆಫ್ ಅ ಸಡನ್ ತುಂಬ ಜನ ನಿಮ್ಮನ್ನ ನೋಟಿಸ್ ಮಾಡೋದು, ಏನೋ ಒಂದು ಕೆಲಸ ಮಾಡ್ತೀರಾ, ಅದು ವೈರಲ್ ಆಗಿಬಿಡುತ್ತೆ, ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡೋದನ್ನು ನೋಡ್ತೀನಿ. ವಿತಿನ್ 6 weeks, ತುಂಬ ದೂರ ಏನಿಲ್ಲ. ಗ್ರೂಪ್ 1, ವಾಟ್ ಐ ಆಮ್ ಸೀಯಿಂಗ್ ಇಸ್ ವಿತಿನ್ 6 weeks ತುಂಬ ಪಾಪ್ಯುಲರ್ ಆಗ್ತೀರಾ ನೀವು.
ಆ್ಯಂಡ್ ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಜನ ನಿಮ್ಮನ್ನ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ್ಯಂಡ್ ತುಂಬ ಜನ ಮೇಯ್ನಾಗಿ ನಿಮ್ಮ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್. ತುಂಬ ಜನ ಏನಾದ್ರು ಫೇಮ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಪಾಸಿಟಿವ್ ಮೆಸೇಜ್ ಬಂದಿದೆ ನಿಮಗೆ. ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಮೆನಿ ಪೀಪಲ್ ವಿಲ್ ನೋ ಯು ಅಂತಲೇ ಹೇಳ್ಬೋದು. ನೀವು ಒಂಥರ ಸೆಂಟರ್ ಆಫ್ ಅಟೆನ್ಷನ್ ಥರ ಆಗಿರ್ತೀರ. ಎಲ್ಲಿ ಹೋದ್ರೂ ಜನರು ನಿಮ್ಮನ್ನ ಫೋಕಸ್ ಮಾಡೋದು, ನಿಮ್ಮನ್ನ ಐಡೆಂಟಿಫೈ ಮಾಡೋದು, ದ್ಯಾಟ್ ವಿಲ್ ಬಿ ದ ಸಿಚುವೇಶನ್. ಲುಕ್ ಎಟ್ ದಿಸ್ ಸ್ಟ್ರೆಂತ್. ಎಲ್ಲ ಫೈರ್, ಎವ್ರಿಥಿಂಗ್ ಈಸ್ ಫೈರ್ ಎನರ್ಜಿ ಬರ್ತಾ ಇದೆ ಗ್ರೂಪ್ 1, ನೋ ಡೌಟ್. ತುಂಬ ಜನ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಬೇಕು, ಪ್ಯಾಷನ್ನೇ ಮೇನ್ ಸ್ಟ್ರೀಮ್ ಆಗಿ ತಗೋಬೇಕು, ಪ್ರೊಫೆಷನ್ ಆಗಿ ಮಾಡಬೇಕು. ದುಡ್ಡು ಮಾಡೋದು ಕಷ್ಟ ಅಂತ ಅಲ್ಲ, ಅಟ್ಲೀಸ್ಟ್ ಅದು ಮಾಡೋದ್ರಿಂದ ನಿಮಗೆ ಅದೊಂದು ಜೋಶ್ ಸಿಗುತ್ತೆ, ದಿನ ಎಕ್ಸೈಟ್ಮೆಂಟ್ ಸಿಗುತ್ತೆ, ಸ್ಟಾರ್ಟ್ ಮಾಡೋದಕ್ಕೂ ಖುಷಿ ಆಗುತ್ತೆ ಅಲ್ವಾ. ಯಾವಾಗ ನಾವು ಇನ್ನೊಬ್ರು ಅಂಡರ್ ವರ್ಕ್ ಮಾಡ್ತೀವಿ, ದಟ್ ಈಸ್ ಆಲ್ವೇಸ್ ಲೈಕ್ ಎನ್ ಎಂಪ್ಲಾಯಿ ಥರ, ಲೇಬರ್ ಥರನೇ ಇರ್ತೀವಿ. ಬಟ್ ಯಾವಾಗ ನಾವು ನಮಗೇನು ಇಷ್ಟಿದೆ ಅದನ್ನು ಮಾಡ್ತೀವಲ್ವ, ಆವಾಗ ಯಾರೋ ಫೋರ್ಸ್ ಮಾಡಬೇಕು ಅಂತ ಇಲ್ಲ, ಆಟೋಮೆಟಿಕ್ಕಾಗಿ ನಾವು ಅದನ್ನ ಮಾಡೋಕ್ಕೆ ಶುರು ಮಾಡ್ತೀವಿ. ಆಟೋಮೆಟಿಕ್ಕಾಗಿ ನಮಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಐ ಡೋಂಟ್ ಥಿಂಕ್ ನೀವು ಪಾಪ್ಯುಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಂತ, ಬಟ್ ಆಲ್ ಆಫ್ ಅ ಸಡನ್ ಪಾಪ್ಯುಲಾರಿಟಿ ಬರುತ್ತೆ. ಆ್ಯಂಡ್ ಲುಕ್ ಎಟ್ ದಿಸ್ ಪೇಷನ್ಸ್. ದಿಸ್ ಈಸ್ ಅ ಕಾರ್ಡ್ ಆಫ್ ಪೇಷನ್ಸ್, ದಿಸ್ ಈಸ್ ಕಾರ್ಡ್ ಆಫ್ ಇನ್ನರ್ ಸ್ಟ್ರೆಂತ್. ಯಾ, ದ ಥಿಂಗ್ ಈಸ್, ಇಲ್ಲಿವರೆಗೂ ಹೆಂಗೂ ನೀವು ಡಿಸ್ಟ್ರಾಕ್ಟ್ ಆಗಲಿಲ್ಲ. ಏನು ಮಾಡ್ತಾ ಇದ್ದೀರಾ, ತುಂಬ ಜನ ಡಿಸ್ಟ್ರಾಕ್ಟ್ ಮಾಡೋರು ಇದ್ದರು, ಹಾಗಂತ ನೀವು ಡಿಸ್ಟ್ರಾಕ್ಟ್ ಆಗಲಿಲ್ಲ. ಲುಕ್ ಎಟ್ ದಿಸ್. ನಿಮ್ಮ ಒಂದು ಮೈಂಡನ್ನ ನೀವು ಈ ಥರ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಾ. ಇದು ನನಗೇನು ಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ಎನರ್ಜಿ ಹಾಕಬೇಕು, ನಾನು ಎಲ್ಲಿ ಪ್ಲ್ಯಾನ್ ಮಾಡಬೇಕು, ಎವ್ರಿಥಿಂಗ್ ನೀವು ನಿಮ್ಮನ್ನ ಪ್ರಾಪರಾಗಿ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಬ್ರೈನ್ನ ಪ್ರಾಪರಾಗಿ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಐ ಫೀಲ್ ಅದೇನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದೇನು ಕೇಳ್ತಾ ಇದ್ದೀರಾ, ಇಷ್ಟು ಕ್ಯಾಟಗರೀಸಲ್ಲಿ ನಾನು ಹೇಳಿದಾಗ ಅಷ್ಟರ ಒಳಗೆ ನೀವೇನಾದ್ರು ಕೇಳ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಾನು ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಏನೋ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ಏನೋ ದೊಡ್ಡ ಕಾರ್ ಬೇಕು, ಮನೆ ಬೇಕು, ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಒಂದು ಸಿಂಪಲ್ ಡ್ರೀಮ್ಸ್, ಟ್ರಾವೆಲ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಕಾಂಟೆಂಟ್ ಅಥವಾ ಏನೋ ಒಂದು ಪಾಪ್ಯುಲಾರಿಟಿ ಗೇನ್ ಮಾಡೋದು, ತುಂಬ ಜನರು ನನ್ನನ್ನು ರೆಕಗ್ನೈಸ್ ಮಾಡಬೇಕು, ಅಟ್ಲೀಸ್ಟ್ ಒನ್ ಪಾಯಿಂಟ್ ಆಫ್ ಮೈ ಲೈಫ್ ನಾನು ಸೆಂಟರ್ ಆಫ್ ಅಟೆನ್ಷನ್ ಆಗಬೇಕು, ತುಂಬ ಜನ ನನ್ನ ಪ್ರೈಸ್ ಮಾಡಬೇಕು, ನನ್ನ ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡಬೇಕು, ಯುನೋ ತುಂಬ ಜನ ನನ್ನ ಹೀಗೆ ಸೆಂಟರಲ್ಲಿ ನಿಲ್ಲಿಸ್ಕೊಂಡು ನನ್ನ ಬಗ್ಗೆ ಪ್ರೈಸ್ ಮಾಡಬೇಕು, ಈ ಥರ ಎಲ್ಲ ಆಸೆಗಳಿತ್ತು ಅನಿಸುತ್ತೆ. ಅದೆಲ್ಲ ನೆರವೇರೋದು, ಅದನ್ನೆಲ್ಲ ನೀವು ಫೈನಲಿ ನೆರವೇರಿಸ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನಿಮ್ಮ ಒಂದು ನಿಮ್ಮ ಮೈಂಡ್ ಸೆಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ನೋ ಮ್ಯಾಟರ್ ವಾಟ್, ಎಷ್ಟೇ ಡಿಸ್ಟ್ರಾಕ್ಷನ್ ಬಂದರೂ, ಎಷ್ಟೇ ಡಿಮೋಟಿವೇಟ್ ಆದ್ರೂ, ಎಷ್ಟೇ ಆಗಲ್ಲ ಅಂತ ಎಷ್ಟೇ ಸರಿ ನೀವು ಅಂದ್ಕೊಂಡ್ರೂ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಈ ಒಂದು ರೀಡಿಂಗಲ್ಲಿ ನೋಡ್ತಾ ಇರೋದು. ಪೇಷನ್ಸ್ ಅನ್ನೋದೊಂದಿದೆ, ಇನ್ನರ್ ಸ್ಟ್ರೆಂತ್ ಅನ್ನೋದೊಂದಿದೆ. ಆ್ಯಂಡ್ ಇಷ್ಟಿದ್ರೆ ಸಾಕು, ಯಾರನ್ನೂ ತಡೆಯೋದಕ್ಕಾಗಲ್ಲ. ಬಿಕಾಸ್ ನಿಮಗೆ ಗೊತ್ತಿದೆ ಹೆಂಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಮಾಡಬೇಕು ಅಂತ. ಆ್ಯಂಡ್ ವಿತಿನ್ 6 weeks ನಾನು ಏನು ನೋಡ್ತಾ ಇದ್ದೀನಿ, ಮಾಡ್ತಿರೋ ಕೆಲಸಕ್ಕೆ ಒಂದು ಪಾಪ್ಯುಲಾರಿಟಿ ಸಿಗೋದು, ತುಂಬ ಜನ ನಿಮ್ಮ ಕೆಲಸ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡೋದು, ತುಂಬ ಫಾಲೋವರ್ಸ್ ಬರೋದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಕ್ಲಿಕ್ ಆಗೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ತುಂಬ ಜನ ಫ್ಯಾನ್ಸ್ ಆಗ್ತಾರೆ ನಿಮಗೆ ವೆರಿ ಸೂನ್, ನೋ ಡೌಟ್. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಜಸ್ಟ್ ಆ ಪ್ಯಾಷನ್ ಅನ್ನೋದೊಂದು ಇಟ್ಕೊಳ್ಳಿ, ಪೇಷನ್ಸ್ ಅನ್ನೋದೊಂದು ಇಟ್ಕೊಳ್ಳಿ. P for passion, P for patience ಎರಡಿದ್ರೆ ಆಯಿತು. ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಥರ ದೇವರು ಕೊಡೋಕ್ಕಾಗಲ್ಲ ನಿಮಗೆ ಬಂದುಬಿಟ್ಟು, ನಿಮಗೆ ನೀವೇ ಪಡ್ಕೊತಾ ಇದ್ದೀರಾ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ರೈಟ್? ಸೊ ಗೈಸ್, ಗ್ರೂಪ್, ನಾನು ಮಲಯಾಳಮಲ್ಲಿ ಒಂದು ಮೂವಿ ನೋಡಿದೆ, ಹಿ ವಿಲ್ ಬಿ ಅ ಪೊಲೀಸ್ ಆಫೀಸರ್. ನನ್ನ ಮೂವಿ ನೇಮ್ ಮರ್ತ್ಬಿಟ್ಟೆ, ಬಟ್ ಸ್ಟಿಲ್ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರು ಹೀರೋ, ಅವ್ನು ಟೀಚ್ ಮಾಡ್ತಾ ಇರ್ತಾನೆ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಮೇಲ್ಗಡೆನೆ. ದಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಈ ಒಂದು ರೀಡಿಂಗ್ ನಿಮಗೆ. ಇಟ್ಸ್ ನಾಟ್ ದಟ್ ನೀವು ದುಡ್ಗೋಸ್ಕರ ಏನೋ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಪಾಪ್ಯುಲಾರಿಟಿಗೆ ಏನು ಮಾಡ್ಕೊತಾ ಇದ್ದೀರಾ ಅಂತಲ್ಲ. ನೀವು ದುಡ್ಡು ಬೈ ಪ್ರಾಡಕ್ಟ್ ಇರ್ಬೋದು, ಬಟ್ ದ ಥಿಂಗ್ ಈಸ್
ತುಂಬ ಜನ ರೆಕಗ್ನೈಸ್ ಮಾಡಲಿ ನನ್ನ ಟ್ಯಾಲೆಂಟ್ಗೆ, ನನ್ನ ಸ್ಕಿಲ್ಸ್ಗೆ, ನನ್ನಲ್ಲಿರೋ ಆ ಒಂದು ಸ್ಪೆಷಲ್ ಎನರ್ಜಿಗೆ ಅಂತ ಒಂದು ಥಾಟ್ ಇದೆ ಅಂತ ಅಂದರೆ ಯು ಗೈಸ್ ಆರ್ ಮ್ಯಾನಿಫೆಸ್ಟಿಂಗ್ ಇಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ಕೂಡ ಸಿಕ್ಕಿದೆ ಅಂತ. ನೀವು ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ, ನೀವು ನಿಮ್ಮ ಲೈಫಲ್ಲಿ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಗ್ರೂಪ್ 2ಗೆ ಟ್ಯಾರೋ ಮುಖಾಂತರ ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಗ್ರೂಪ್ 1 ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ದೇರ್ ಈಸ್ ಹರ್ಮಿಟ್. ಹರ್ಮಿಟ್ ಇಟ್ಸ್ ಕೈಂಡ್ ಆಫ್ ಅ ನ್ಯೂಟ್ರಲ್ ಕಾರ್ಡ್ ನನಗೆ. ಬಟ್ ಈ ಒಂದು ಮೆಸೇಜಿಗೆ ಬಂದಿರೋದ್ರಿಂದ ಮೇ ಬಿ ನೀವು ಒಂದು ಪೀಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಕೆಲವೊಬ್ಬೊಬ್ರಿಗೆ ಹೆಂಗಿರ್ತಾರೆ ಅಂದರೆ ಒಳ ಕೂತು ಒಂದ್ಸತಿ ಹೊರಗೆ ಹೋದರೆ ಸಾಕು ಅಂತ. ಒಬ್ಬೊಬ್ಬರಿಗೆ ಹೊರಗೆ ಇದ್ದು ಮನೆಯಿಂದ ದೂರ ಇದ್ದು ಒಂದ್ಸತಿ ಮನೆಗೆ ಹೋದರೆ ಸಾಕು ಅಂತ ಆಗಿರುತ್ತೆ. ಸೊ ನೀವು ಆ ಸೆಕೆಂಡ್ ಕ್ಯಾಟಗರಿಲಿ ಬರ್ತೀರಾ. ಅಂದರೆ ಮೇ ಬಿ ನಿಮಗೆ ಸಾಕಾಗಿ ಹೋಗಿದೆ ಜನರು ಮಧ್ಯೆ ಇದ್ದು, ಜನರು ಸೋಷಲೈಸ್ ಆಗಿ ಸಾಕಾಗಿ ಹೋಗಿದೆ, ಎಕ್ಸ್ಟ್ರೋವರ್ಟ್ ಥರ ಇದ್ದು ಪ್ರಾಬಬ್ಲಿ ಸಾಕಾಗಿ ಹೋಗಿದೆ. ನಿಮಗೆ ಹೆಂಗಾಗಿದೆ ಅಂದರೆ ಇವಾಗ ಸ್ವಲ್ಪ ಟೈಮ್ ನಿಮಗೋಸ್ಕರ ಕೊಡೋಣ. ಇಷ್ಟು ದಿನ ನಾನು ನನ್ನ ಫ್ರೆಂಡ್ಸಿಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಟೈಮ್ ಕೊಡ್ತಾ ಇದ್ದೆ. ಬಟ್ ಇವಾಗ ನನಗೋಸ್ಕರ ನಾನು ಟೈಮ್ ಕೊಡ್ಕೋಬೇಕು. ಇವಾಗ ಸ್ವಲ್ಪ ನಾನು ಸ್ಪಿರಿಚುವಲ್ ಕಡೆ ಹೋಗಬೇಕು, ಆ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ತುಂಬ ಜನಕ್ಕೆ ಹೆಂಗಾಗಿದೆ ಅಂದರೆ ನಿಮಗೆ ಇವಾಗ ಲವ್ವಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಹೊಸ ಬಟ್ಟೆ ಹಾಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಿಮಗೆ ದುಡ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ, ಟ್ರಾವೆಲ್ ಮಾಡಬೇಕು ಅದರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಿಮಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಪಾಡಿಗೆ ಬಿಡಿ, ನಾನು ಒಬ್ಬರೇ ಇರ್ತೀನಿ, ನನಗೆ ತುಂಬ ಯೋಚನೆ ಮಾಡೋದಕ್ಕಿದೆ, ನನ್ನ ಲೈಫಲ್ಲಿ ಕೆಲವೊಂದೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ನ ನಾನೇ ಸ್ವಂತ ತಗೋಬೇಕಾಗಿದೆ. ಬಟ್ ತಗೊಳ್ಳೋದಕ್ಕೂ ಮುಂಚೆ ಫಸ್ಟ್ ನಾನು ನನ್ನ ಅರ್ಥ ಮಾಡ್ಕೋಬೇಕು, ನನಗೇನು ಒಳ್ಳೆಯದು ಅನ್ನೋದು ನನಗೆ ಬೇಕು. ಸೊ ಅದೆಲ್ಲನೂ ಇವ್ಯಾಲ್ಯುವೇಟ್ ಮಾಡಬೇಕು, ಯೋಚನೆ ಮಾಡಬೇಕು ಅಂದರೆ ಮೇಯ್ನಾಗಿ ನನಗೋಸ್ಕರ ಸ್ವಲ್ಪ ಟೈಮ್ ಬೇಕು. ಸೊ ದ ಥಿಂಗ್ ಈಸ್, ನೀವು ಇನ್ನರ್ ಪೀಸ್ನ ಹುಡ್ಕೊಂಡು ಹೋಗಿದ್ದೀರಾ ಅಥವಾ ಇನ್ನರ್ ಟೈಮ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಯಾವ ಥರ ನೀವು ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬ ಜನ ಸುತ್ತಮುತ್ತ ಇರೋದು ಬೇಡ, 1-2 ಜನ ಇದ್ದರೆ ಸಾಕು ಆಗಿದೆ ನಿಮಗೆ, ಅಥವಾ ಒಬ್ಬರೇ ಇದ್ರೂ ಮನೆಯಲ್ಲಿ ಸಾಕು, ಒಬ್ಬರೇ ಲೈಫ್ನ ಲೀಡ್ ಮಾಡೋಣ, ನೆಮ್ಮದಿ ಇರುತ್ತೆ. ಯು ಆರ್ ಇನ್ ಸರ್ಚ್ ಆಫ್ ಪೀಸ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನೀವು ಆ್ಯಂಟಿ ಸೋಷಿಯಲ್ ಥರ ಆಗ್ತಾ ಇದ್ದೀರಾ. ಸೋಷಲೈಸಿಂಗ್ ಬೇಡ, ದೂರ ಹೋಗ್ಬಿಡೋಣ, ಎಲ್ಲಾದರೂ ಇಷ್ಟು ದಿನ ನಾನು ಸಿಟೀಲಿದ್ದೆ, ನನಗೆ ಎಲ್ಲಾದರೂ ಒಂದು ಕಡೆ ಕಾಮ್ ಪ್ರದೇಶಕ್ಕೆ ಹೋಗೋಣ, ಎಲ್ಲಾದರೂ ಒಂದು ಜನ ಕಡಿಮೆ ಇರುವಂಥ ಒಂದು ಪ್ರದೇಶಕ್ಕೆ ಹೋಗೋಣ, ಲೈಫಲ್ಲಿ ಅಟ್ಲೀಸ್ಟ್ ಫಾರ್ ಟೈಮ್ ಬೀಯಿಂಗ್ ನಾನು ಒಬ್ಬರೇ ಇರೋಣ, ಒಬ್ಬರೇ ಲೈಫ್ನ ಲೀಡ್ ಮಾಡೋಣ, ಈ ಥರ ಒಂದು ಎನರ್ಜಿ ಬರ್ತಾ ಇದೆ ನಿಮ್ಮ ಸೈಡಿಂದ ಗ್ರೂಪ್ 2. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್ ಅಂತಲೇ ಹೇಳ್ಬೋದು. ಹರ್ಮಿಟ್ ಅಂತ ಅಂದರೆ ಒಬ್ಬ ಸ್ವಾಮೀಜಿ ಅಂತಲೂ ಹೇಳ್ಬೋದು. ಇಟ್ಸ್ ಲೈಕ್ ಅವನು ಎಲ್ಲ ದೂರ ಇರೋದಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ 9 ನಂಬರ್ ಹರ್ಮಿಟ್ ಅಂದರೆ ಎಗೇನ್ ಇಟ್ಸ್ 9 ನಂಬರ್ ಇದೆ ಕಾರ್ಡಲ್ಲಿ. ಇನ್ನೇನು 10 ಬರುತ್ತೆ. 10 ಅಂದರೆ ಎಂಡ್ ಆಫ್ ಸಮಥಿಂಗ್ ಆ್ಯಂಡ್ ನೆಕ್ಸ್ಟ್ ಬಿಗಿನಿಂಗ್ ಆಗುತ್ತೆ. ಬಟ್ ಆ ಎಂಡ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನಾನು ಇಂಟ್ರೋಸ್ಪೆಕ್ಷನ್ ಆಗೋಣ, ಅಂದರೆ ಸ್ವಲ್ಪ ನನ್ನ ಒಳಗಡೆ ನನ್ನ ಒಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ, ಸ್ವಲ್ಪ ನನಗೆ ನಾನು ಟೈಮ್ ಕೊಡೋಣ, ಮೆಡಿಟೇಟ್ ಮಾಡೋಣ. ತುಂಬ ಜನಕ್ಕೆ ಪ್ರಾಬಬ್ಲಿ ಇವಾಗ ಸ್ವಲ್ಪ ನೀವು ಸ್ಪಿರಿಚುವಲ್ ಸೈಡ್ ಕಡೆ ಮನಸ್ಸಾಗಿದೆ ಆ್ಯಂಡ್ ಆ ಸ್ಪಿರಿಚುವಲ್ ಸೈಡ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ.
ಜಾಸ್ತಿ ಮಟೀರಿಯಲ್ ಸೈಡ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ನೀವು. ದೆರ್ ಈಸ್ ಹೈ ಪ್ರಿಸ್ಟೆಸ್. ಲುಕ್ ಎಟ್ ದಿಸ್, ತುಂಬ ಸೀಕ್ರೆಟ್ಸ್ ಇದೆ ನಿಮಗೆ. ಹೆಂಗೆ ಅಂತಂದರೆ, ಐ ಡೋಂಟ್ ನೋ, ನಾನು ಎಕ್ಸಾಂಪಲ್ ಹೇಳ್ಬೋದಾ ಅಂತ. ಅಪ್ತಮಿತ್ರ ಮೂವಿ ನೋಡಿರ್ತೀರ ನೀವು ತುಂಬ ಜನ. ಸಿ, ಇಫ್ ಯು ರಿಮೆಂಬರ್ ಸೌಂದರ್ಯ, ದಟ್ ಮೇನ್ ಡೋರ್, ದಟ್ ನಾಗವಲ್ಲಿ ಡೋರ್, ರೈಟ್? ಅದನ್ನು ಹೋಗೋದಕ್ಕೂ ಮುಂಚೆ ಅವಳು ಹೇಳ್ತಾಳೆ, ನನ್ನ ಕೆಲವೊಂದೊಂದು ಇಂಪಾರ್ಟೆಂಟ್ ಬುಕ್ಸ್ಗಳಿದ್ದಾವೆ, ಅದನ್ನ ನಾನು ಇಡಬೇಕು, ಅದು ಅಲ್ಲಿ ಇಲ್ಲಿ ಇಡೋಕ್ಕಾಗಲ್ಲ, ನಾನು ಎಲ್ಲಾದರೂ ಒಂದು ಸೂಕ್ಷ್ಮ ಜಾಗದಲ್ಲಿ ಇಡಬೇಕು ಅಂತ. ಶೀಲ್ ಗೋ ದೇರ್, ರೈಟ್? ಸೊ ನಿಮ್ಮ ಲೈಫು ಒಂಥರ ಈಗ ಹಾಗೆ ಆಗಿದೆ. ನಿಮ್ಮಲ್ಲಿ ಕೆಲವೊಂದೊಂದು ಸೀಕ್ರೆಟ್ಸ್ ಇದೆ, ಕೆಲವೊಂದೊಂದು ಮೆಮೊರೀಸ್ ಇದೆ, ಕೆಲವೊಂದೊಂದು ಪಾಸ್ಟ್ ಮೆಮೊರೀಸ್ ಇದೆ, ಕೆಲವೊಂದೊಂದು ವಿಷಯಗಳು ಗೊತ್ತಾಗಿದೆ, ಕೆಲವೊಂದೊಂದು ಥಾಟ್ಸ್ ಇದೆ. ಅದು ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಅದು ನಿಮ್ಮೊಳಗೆ ಇಟ್ಕೊಂಡಿದ್ದೀರಾ. ಆ್ಯಂಡ್ ನಿಮಗೆ ಅದನ್ನ ಯಾರ ಜೊತೆ ಹೇಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ. ಇಟ್ಸ್ ನಾಟ್ ದಟ್ ಅದರಿಂದ ನಿಮಗೇನೋ ಆಗ್ತಿದೆ ಅಂದ ಕೂಡಲೇ ಅದರಿಂದ ನಿಮಗೆ ಎಲ್ಲನ ದೂರ ಹೋಗೋಣ ಅನಿಸ್ತಾ ಇರ್ಬೋದು. ಬಟ್ ಸ್ಟಿಲ್ ಹಾಗಂತ ಎಲ್ಲರ ಜೊತೆ ಶೇರ್ ಮಾಡಿಕೊಂಡು, ನಿಮ್ಮ ಪೇಯ್ನ ಶೇರ್ ಮಾಡಿಕೊಂಡು, ನಿಮ್ಮ ಕನ್ಫ್ಯೂಷನ್ನ ಶೇರ್ ಮಾಡಿಕೊಂಡು ಕೂರೋಣ, ಆ ಥರ ಇಲ್ಲ. ದ ಥಿಂಗ್ ಈಸ್, ಫಸ್ಟ್ ನೀವೇ ಅದನ್ನು ಅರಗಿಸ್ಕೊಳ್ಳೋಣ. ನನ್ನ ಊಟ ನಾನೇ ಜೀರ್ಣ ಮಾಡ್ಕೊತೀನಿ, ಅದಕ್ಕೆ ನನಗೋಸ್ಕರ ಟೈಮ್ ಬೇಕು, ಈ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಗ್ರೂಪ್ 2 ಕೆಲವೊಂದಷ್ಟು ಸೀಕ್ರೆಟ್ಸ್ ಇದೆ, ನೋ ಡೌಟ್. ತುಂಬ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಈವನ್ ದೋ ನೀವು ಜನರ ಮಧ್ಯೆ ಎಕ್ಸ್ಟ್ರೋವರ್ಟ್ ಥರ ಆ್ಯಕ್ಟ್ ಮಾಡ್ಬೋದು, ಸೀಕ್ರೆಟಾಗಿ ನಿಮಗೆ ಕೆಲವೊಂದೊಂದು ಆಸೆಗಳಿದೆ, ಸೀಕ್ರೆಟಾಗಿ ಕೆಲವೊಂದೊಂದು ಡ್ರೀಮ್ಸ್ ಇದೆ, ಸೀಕ್ರೆಟಾಗಿ ಕೆಲವೊಂದೊಂದು ವಿಷಯಗಳಿದ್ದಾವೆ. ನೀವು ಅದನ್ನ ಯಾರಿಗೂ ಹೇಳ್ತಾ ಇಲ್ಲ, ಆ್ಯಂಡ್ ನಿಮಗೆ ಹೇಳೋದಕ್ಕೂ ಇಷ್ಟ ಇಲ್ಲ. ಸಮ್ವೇರ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಅಲೋನ್ ಟೈಮ್, ಸ್ಪಿರಿಚುವಲ್ ಟೈಮ್, ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಬೇಕು ಅನಿಸ್ತಾ ಇದೆ ನಿಮಗೆ. ದ ಥಿಂಗ್ ಈಸ್, ಯಾರು ನಿಮಗೆ ಫೀಲ್ ಆಗ್ತಾ ಇಲ್ಲ, ಗ್ರೂಪ್ 2 ಯಾರು ನನ್ನ ಅರ್ಥ ಮಾಡ್ಕೊತಾ ಇದ್ದಾರೆ ಅನ್ನೋದು ಫೀಲ್ ಆಗ್ತಾ ಇಲ್ಲ. ಕೆಲವೊಂದಷ್ಟು ಸೀಕ್ರೆಟ್ಸ್ ಇದೆ ನಿಮಗೆ ಹೆಂಗೆ ಅಂದರೆ, ಗ್ರೂಪ್ 2 ನನ್ನ ಆ ಸೀಕ್ರೆಟ್ಸ್ ಎರಡನ್ನ ನನ್ನ ಪಾಡಿಗೆ ನನ್ನ ಬಿಟ್ಟರೆ ಸಾಕು, ಎರಡು ನನ್ನ ಜೊತೆ ಇದ್ದರೆ ಸಾಕು. ನಾನು ನನ್ನ ಸೀಕ್ರೆಟ್ಸ್, ನನ್ನ ಡೀಪ್ ಡಿಸೈರ್ಸ್, ಡೀಪ್ ಆಸೆಗಳು ಅಷ್ಟಿದ್ರೆ ಸಾಕು, ಅಷ್ಟಕ್ಕೆ ಟೈಮ್ ಕೊಟ್ಟರೆ ಸಾಕು, ಈ ಥರ ಒಂದು ಎನರ್ಜಿ ನಿಮ್ಮ ಸೈಡಿಂದ ಬರ್ತಾ ಇದೆ. ಆ್ಯಂಡ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್. ಇವಾಗ ಈ ಮೆಸೇಜ್ ಬಂತು ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲೋ ಒಂದು ಕಡೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹೇಗೆ ಅಂದರೆ, ಒಂದು ಪ್ರೈವೇಟ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ನೀವಿರ್ತೀರ ಒಂದು ಪ್ರೈವೇಟ್ ಲೈಫಲ್ಲಿ, ನಿಮ್ಮ ಸೀಕ್ರೆಟ್ಸ್ ಇರುತ್ತೆ. ಅದು ಸೀಕ್ರೆಟ್ ಪರ್ಸನ್ನೇ ಆಗಿರ್ಬೋದು, ಸೀಕ್ರೆಟ್ ಡಿಸೈರ್ಸೇ ಆಗಿರ್ಬೋದು, ಸಮಥಿಂಗ್ ಫ್ಯೂ ಸೀಕ್ರೆಟ್ಸ್. ನೀವು ನಿಮ್ಮ ಸೀಕ್ರೆಟ್ಸ್ ಮಾತ್ರ ಇರ್ತೀರಾ ಲೈಫಲ್ಲಿ. ಕೆಲವೊಂದೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನ ಕೂಡ ಮಾಡ್ತೀರಾ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್, 2 ಮೇಜರ್ ಆರ್ಕಾನ ಬಂದಿದೆ, ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಲೆಟ್ಸ್ ಸಿ. ದೇರ್ ಈಸ್ ಜಡ್ಜ್ಮೆಂಟ್. ಓ ಮೈ ಗಾಡ್, 3 ಮೇಜರ್ ಆರ್ಕಾನ, ಇದನ್ನ ತೋರ್ಸೋಕ್ಕಾಗಲ್ಲ. ಓಕೆ, ಜಡ್ಜ್ಮೆಂಟ್ ಟ್ಯಾರೋ, 3 ಮೇಜರ್ ಆರ್ಕಾನ ಬಂದಿದೆ ಫಸ್ಟ್ ಆಫ್ ಆಲ್. ಸೊ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್, ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಐ ಗೆಸ್ ಸಮ್ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ನೀವು ಆ ಒಂದು ಪ್ರೈವೇಟ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಕೆಲವೊಂದಷ್ಟು ಕನೆಕ್ಷನ್ಸ್ನ ಕಟ್ ಆಫ್ ಮಾಡ್ತಾ ಇದ್ದೀರಾ ನೀವು. ಕೆಲವೊಂದಷ್ಟು ಸೀಕ್ರೆಟ್ ಕನೆಕ್ಷನ್ಸ್ನ ಬ್ರೇಕ್ ಮಾಡ್ತಾ ಇದ್ದೀರಾ, ಅಥವಾ ಸೀಕ್ರೆಟ್ ಕನೆಕ್ಷನ್ಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ. 2ರಲ್ಲಿ 1. ಬಟ್ ಜಡ್ಜ್ಮೆಂಟ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಎಷ್ಟೇ ನೀವೇನೇ ಹೈಡ್ ಮಾಡಿದ್ರು, ಎಷ್ಟೇ ಡಿಸಿಷನ್ಸಿಂದ ದೂರ ಹೋದ್ರೂ, ನೀವು ಎಷ್ಟೇ ಇವಾಗ ಡಿಸಿಷನ್ ತೊಗೊಳೋದು ಬೇಡ, ನಾಳೆ ತೊಗೊಳ್ಳೋಣ, ನಾಡಿದ್ದು ತೊಗೊಳ್ಳೋಣ ಅಂತ ಅಂದ್ರೂ, ಐ ಗೆಸ್ ಜಡ್ಜ್ಮೆಂಟ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ. ಎಷ್ಟೇ ಲೈಫಲ್ಲಿ ಕನ್ಫ್ಯೂಷನ್ ಇದ್ರೂ, ಎಷ್ಟೇ ಕೆಲವೊಂದು ಸಿಚುವೇಶನ್ಸಿಗೆ ಕ್ಲಾರಿಟಿ ಇಲ್ಲ ಅಂದ್ರೂ ಅದಕ್ಕೆ ಕ್ಲಾರಿಟಿ ಬರ್ತಾ ಇದೆ. ಕೆಲವೊಂದಷ್ಟು ಸೀಕ್ರೆಟ್ಸ್ ಇದೆ. ಓಕೆ, ಆ ಸೀಕ್ರೆಟ್ ಕ್ವೆಶನ್ಸ್ ಕೂಡ ಇದೆ ನಿಮ್ಮ ಮೈಂಡಲ್ಲಿ. ಆ ಕ್ವೆಶನ್ಸಿಗೆ ಆನ್ಸರ್ಸ್ ಸಿಗ್ತಾ ಇಲ್ಲ. 1 ಗ್ರೂಪ್ 2 ಆನ್ಸರ್ಸ್ ಹುಡ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಬಟ್ ನೀವು ಕೇಳ್ತಾ ಇದ್ದೀರಾ, ಇವಾಗ ದೇವ್ರ ಹತ್ರ ಕೇಳ್ತಾ ಇದ್ದೀರಾ, ನನಗೆ ಆನ್ಸರ್ ಬೇಕು, ಯಾಕೆ ಹಿಂಗಾಯಿತು,
ನಾನು ಇದನ್ನ ಯಾಚನೆ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಓಪನ್ ಅಪ್ ಆಗೋದಕ್ಕೂ ಆಗ್ತಿಲ್ಲ. ಬಟ್ ನನಗೆ ಅದಕ್ಕೆ ಆನ್ಸರ್ಸ್ ಕೂಡ ಸಿಗ್ತಾ ಇಲ್ಲ. ನನಗೆ ಅಟ್ಲೀಸ್ಟ್ ಆನ್ಸರ್ಸ್ ಕೊಡು, ಉತ್ತರ ಕೊಡು ಅಂತ ಕೇಳ್ತಾ ಇದ್ದೀರಾ. ಮೇ ಬಿ ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಕೇಳ್ತಾ ಇದ್ದೀರಾ, ಅದು ನಿಮಗೋಸ್ಕರ ಬರ್ತಾ ಇದೆ. ತುಂಬ ಕ್ವೆಶನ್ಸ್, ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ. ಇಷ್ಟು ದಿನ ತುಂಬ ಸೀಕ್ರೆಟಾಗಿ ಮೇಂಟೈನ್ ಮಾಡಿದ್ದೀರಾ, ತುಂಬ ಸೀಕ್ರೆಟಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ತುಂಬ ಸೀಕ್ರೆಟಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ, ಓವರ್ ಥಿಂಕ್ ಕೂಡ ಮಾಡಿದ್ದೀರಾ. ಬಟ್ ಫೈನಲಿ ಆ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ಸ್ ಬರ್ತಿರೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಯು ವಿಲ್ ಗೆಟ್ ಅ ಸೆಕೆಂಡ್ ಚಾನ್ಸ್ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ತಪ್ಪನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ನಿಮ್ಮ ಆ್ಯಕ್ಷನ್ಸ್ ಬಗ್ಗೆ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಸೆಕೆಂಡ್ ಚಾನ್ಸ್ ಸಿಗೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಕೆಲವೊಂದೊಂದು ಕನೆಕ್ಷನ್ಸ್ ಬಗ್ಗೆನೇ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಬಗ್ಗೆ ಆಗಿರುತ್ತೆ, ಇದು ಕನೆಕ್ಷನ್ ಬಗ್ಗೆ ಆಗಿರುತ್ತೆ, ಎಸ್ಪೆಷಲಿ ಫ್ರೆಂಡ್ಸ್ ಬಗ್ಗೆ ಆಗಿರುತ್ತೆ. ಒಂದಷ್ಟು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋದು ನಿಮ್ಮ ಕ್ವೆಶನ್ಸ್ ಆಗಿದೆ ಅಂದರೆ ವೆರಿ ಸೂನ್ ನಿಮ್ಮ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ ಸಿಗುತ್ತೆ, ಮೋರ್ ಕ್ಲಾರಿಟಿ ಸಿಗುತ್ತೆ ಆ ಒಂದು ಕನೆಕ್ಷನ್ ಬಗ್ಗೆ, ಆ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತಲೇ ಹೇಳ್ಬೋದು. ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇಲ್ಲ ಅಂತ ಅಂದರೆ ಎಸ್, ವೆರಿ ಸೂನ್ ಆ ಕನೆಕ್ಷನ್ನಿಗೆ ಉತ್ತರಗಳು ಸಿಗುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಸತ್ಯ ರಿಯಲೈಸೇಷನ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇವಾಗ ಫಾರ್ ಎನ್ ಎಕ್ಸಾಂಪಲ್ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಕ್ಲಾರಿಟಿ ಇರಲ್ಲ ಈ ಪರ್ಸನ್ ಬಗ್ಗೆ, ಎಲ್ಲೋ ಒಂದು ಕಡೆ ಬ್ರೇಕ್ ತಗೊಳ್ಳೋಣ ಅಂತ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಫೈನಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ಆ ರಿಲೇಷನ್ಶಿಪ್ ಬಗ್ಗೆ, ಕನ್ಫ್ಯೂಷನ್ ಅನ್ನೋದು ಹೊರಗೆ ಬರುತ್ತೆ. ನೀವೇ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಆಗಿರಬಹುದು, ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿರ್ಬೋದು. ಸೊ ಇಟ್ಸ್ ಅ ವಾರ್ನಿಂಗ್ ಸೈನ್, ಸತ್ಯಗಳು ಹೊರಗೆ ಬರ್ತಾ ಇದೆ. ಮೇ ಬಿ ನೀವು ಅದನ್ನ ಕೇಳ್ತಾ ಇದ್ದೀರಾ ಕೂಡ, ಎಷ್ಟು ದಿನ ಹಿಂಗೆ ಇರೋದು ನಾನು, ಅಟ್ಲೀಸ್ಟ್ ನನಗೂ ಒಂದು ಕನ್ಕ್ಲೂಷನ್ ಬೇಕು, ನನಗೂ ಅಟ್ಲೀಸ್ಟ್ ಡಿಸಿಷನ್ ಬೇಕು. ಫೈನಲಿ ನಿಮಗೆ ಡಿಸಿಷನ್ಸ್ ತೊಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲಿ ಕೆಲವೊಂದೊಂದು ಸತ್ಯಗಳು ಹೊರಗೆ ಬರುತ್ತೆ ಅಂತ ಹೇಳ್ಬೋದು ಕನೆಕ್ಷನ್ಸ್ ಬಗ್ಗೆ, ರೈಟ್? ಸೊ ಬಿಕಾಸ್ ನಾನಿಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ತಾ ಇದ್ದೀನಿ. ಇದರ್ ನೀವು ಥರ್ಡ್ ಪಾರ್ಟಿ ಆಗಿರ್ತೀರಾ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ನೊಬ್ರು ಯಾರೋ ಒಬ್ರು ಥರ್ಡ್ ಪಾರ್ಟಿ ಇರ್ತಾರೆ, ಸಮಥಿಂಗ್ ಲೈಕ್ ದ್ಯಾಟ್. ಎಲ್ಲದಕ್ಕೂ ಕನೆಕ್ಷನ್ಸ್, ಎಸ್ಪೆಷಲಿ ಕನೆಕ್ಷನ್ಸ್ ರಿಲೇಟೆಡಿಗೆ ಕ್ಲಾರಿಟಿ ಸಿಗೋದು ನೋಡ್ತಾ ಇದ್ದೀನಿ. ಗ್ರೂಪ್ 2, ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತು ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್, ಮೀನ್ಸ್ ಅ ಲಾಟ್ ಟು ಮೀ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್.